ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇವತ್ತು ಶನಿವಾರ. ಟೈಮ್ ಆಲ್ರೆಡಿ ಬೆಳಿಗ್ಗೆ 4:25 ಆಗಿದೆ. ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಟಲಲ್ಲೇ ನೋಡಿರೋ ಹಾಗೆ ನಾವಿವತ್ತು ಜನಪದ ಲೋಕಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸುಮಾರು ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಒಂದು 2 ಡೇಸ್ ಬ್ಯಾಕೆ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ನನ್ನ ಹಸ್ಬೆಂಡ್ ಕೂಡ ಮೈಸೂರಿಂದ ಬಂದಿದ್ದರು. ಮತ್ತು ಇವತ್ತು ನಮ್ಮೂರಿಂದ ಮತ್ತು ಸುತ್ತಮುತ್ತ ಊರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸುಮಾರು ಇದನ್ನು 7-8 ವರ್ಷದಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಡಿಸೆಂಬರ್ 28ನೇ ತಾರೀಕು ಆ ಥರ ಹೊರಡ್ತಾರೆ. ಚಿಕ್ಕರಸಿಂಕೆರೆ ಬಸವನ ದೇವಸ್ಥಾನ ಇದೆಯಲ್ಲ, ಕಾಲಭೈರೇಶ್ವರನ ದೇವಸ್ಥಾನ, ಅಲ್ಲಿಂದ ಒಂದು 5 ಗಂಟೆ, ಬೆಳಿಗ್ಗೆ ಒಂದು 5 ಗಂಟೆ ಹಂಗೆ ಹೊರಡ್ತಾರೆ. ನ್ಯೂ ಇಯರ್ ದಿನ ಮಹದೇಶ್ವರನ ಬೆಟ್ಟಕ್ಕೆ ರೀಚ್ ಆಯ್ತಾರೆ. ಸೊ ಹಾಗಾಗಿ ಇವತ್ತು 5 ಗಂಟೆಯಿಂದನೇ ಹೊರಡ್ತಿದ್ದಾರೆ. ಸೊ ಇವತ್ತು ಮೈಕು ತಮಟೆ ಸೌಂಡ್ ಎಲ್ಲ ಸ್ಟಾರ್ಟ್ ಮಾಡಿದರು. ಹಾಗಾಗಿ ನಮಗೂ ಕೂಡ ಎಚ್ಚರ ಆಗಿರಲಿಲ್ಲ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತಲ್ವಾ, ಸೊ ಬೆಳಿಗ್ಗೆಯಿಂದನೇ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಹೋಗ್ಬೇಕಾದ್ರೆ ಅರೆಬರಿ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ನಾನು ಫಸ್ಟ್ ಬ್ಲಾಗಲ್ಲೇ ಹೇಳ್ದಾಗೆ ಭತ್ತದ ಕೊಯ್ಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಸಲ ಆಲ್ಮೋಸ್ಟ್ ಎಲ್ಲ ಮಷೀನಲ್ಲೇ ಭತ್ತ ಕೊಯ್ಸ್ಕೊಬಿಟ್ಟಿದ್ದಾರೆ. ಇದರಿಂದ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ. ಮತ್ತು ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಸಾಮಾನ್ಯವಾಗಿ ನನಗೆ ಟೀ ಕಾಫಿನ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಕುಡಿದು ಅಷ್ಟು ಇಷ್ಟ ಆಗಲ್ಲ. ಮತ್ತು ಜನಪದ ಲೋಕಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಈ ಥರ ವೀರಗಾಸೆ, ಡೊಳ್ಳು ಕುಣಿತ ಅದೆಲ್ಲ ನಾವು ನೋಡ್ಬೋದು. ಈ ಥರ ದೊಡ್ಡ ದೊಡ್ಡ ಬೊಂಬೆಗಳನ್ನೆಲ್ಲನೂ ನೋಡ್ಬೋದು. ಚಿನ್ನಿ, ಎಲ್ಲಿಗೆ ಬಂದಿದ್ಯಾ ನೀನು? ಎಲ್ಲಿಗೆ ಬಂದಿದ್ಯಾ ನೀನು? ಇದು ನಿನ್ನ ಫಸ್ಟ್ ಟ್ರಿಪ್ಪು ಪಾಪ. ಇದು ನಿಂಗೆ ಟ್ರಿಪ್ಪಲ್ಲ, ಒನ್ ಡೇ ಪಿಕ್ನಿಕ್. ಚಿನ್ನಿ, ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಯ್ತೀನಿ ನಿನ್ನ. ಇಲ್ಲೇ ಇರು ನೀನು, ಬೇಡ ನನಗೆ ನೀನು. ಈ ಕಡೆ ನೋಡು ಚಿನ್ನಿ. ಮುದುಮ, ಎಲ್ಲಿಗೆ ಬಂದಿರೋದು ನೀನು? ಮತ್ತು ನಾವಿಲ್ಲಿ ನೆಕ್ಸ್ಟ್ ಹೋಗಿದ್ದು ಸರಸ್ವತಿ ಮಂದಿರ ಅಂತ. ಇದಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ರಥದ ಮೇಲೆ ಅಂದರೆ ತೇರ್ ಮೇಲೆ ನಂದಿ ವಿಗ್ರಹ ಇರೋದನ್ನ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ನಾವು ಮೈಸೂರು ಮಹಾರಾಜರ ಕಾಲದಲ್ಲಿ ಅರಮನೆಯಲ್ಲಿ ಬಳಸ್ತಿದ್ದಂಥ ಎತ್ತಿನ ಸಾರೋಟು ಕೂಡ ಇದೆ. ಮತ್ತು ರಾಗಿ ಬೀಸೋ ಕಲ್ಲು ಕೂಡ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾವು ನೆಕ್ಸ್ಟ್ ಹೋಗ್ತಿರೋದು ಗಿರಿಜನ ಲೋಕ ಅಂತ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ 3 ಜನ ಮನುಷ್ಯರು ಬೆಂಕಿ ಕಾಯೋ ರೀತಿ ಪ್ರತಿಮೆನ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ನಾಯಿ ಕೂಡ ಇದೆ. ಮತ್ತು ಈ ಕಡೆ ಸೈಡ್ ಬಂದು ಒಬ್ಬ ಮಾವುತ ಆನೆನ ನೋಡ್ಕೊಳ್ಳೋ ರೀತಿ ಇದೆ. ಮತ್ತು ಒಳಗಡೆ ಅವ್ರು ಯಾವ ಥರ ಯೂಸ್ ಮಾಡಿದ್ದಾರೆ ಮನೆನ ಅಂದರೆ, ಮನೆ ಒಳಗಡೆ ಹೋಗ್ತಿದ್ದಂಗೆ ಎಲ್ಲೋ AC ರೂಮ್ ಒಳಗಡೆ ಹೋಗ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಮತ್ತು ಗೋಡೆಗಳು ಕೂಡ ತುಂಬ ಚಿತ್ರಕಲೆಯಿಂದೆಲ್ಲ ತುಂಬ ನೀಟಾಗಿ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಬಿದಿರು ಹುಲ್ಗಳಿಂದ ಅದನ್ನೆಲ್ಲ ಮನೆ ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಗೋಡೆಗಳ ಮೇಲೆ ನೀವೇ ನೋಡ್ತಿರ್ಬೋದು. ಮತ್ತು ಅವರು ಅಡುಗೆ ಮನೆಯೂ ಕೂಡ ತುಂಬ ಅಷ್ಟೇ ಯಾರೋ ಇದ್ದಾರೆ ಅನ್ನೋ ರೀತಿಯೇ ಫೀಲ್ ಆಗುತ್ತೆ. ಮತ್ತು ಇಲ್ಲೆಲ್ಲ ಪಾತ್ರೆ ಇಟ್ಕೊಳ್ಳೋಕ್ಕೆಲ್ಲ ಬಳಸ್ತಿದ್ದದ್ದು. ಮತ್ತು ಅಲ್ಲಿ ಗುದ್ಲಿ ಎಲ್ಲ ಇಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಒಲೆ ಆವಾಗಿನ ಕಾಲದಲ್ಲಿ ನಮ್ಮ ಮನೇಲೂ ಒಲೆ ಮಾಡಿದಾಗ ಮೇಲ್ಗಡೆ ರಂಗೋಲಿ ಎಲ್ಲ ಬಿಡ್ತಿದ್ರು. ಅದನ್ನೆಲ್ಲ ಮತ್ತೆ ನೆನಪಾಗುತ್ತೆ. ಮತ್ತು ಇದೆಲ್ಲ ಬಿದ್ರದ್ದು ಎಲ್ಲ ಇದೆ. ಮತ್ತು ಒಬ್ಬ ತಾಯಿ ಮಗುಗೆ ಹಾಲು ಕುಡಿಸೋದು, ಒಬ್ಬ ಅಕ್ಕ ತಮ್ಮನ್ನ ಎತ್ಕೊಂಡು ಆಟ ಆಡಿಸ್ತಿರೋದು, ಅಪ್ಪ ಗದ್ದೆ ಉಳ್ತಿರೋದು, ಮಕ್ಕಳು ಆಟ ಆಡ್ತಿರೋದು, ಇದನ್ನೆಲ್ಲ ನಾವು ನೋಡ್ಬೋದು. ನೋಡಿ, ಇಲ್ಲಿ ಮಕ್ಕಳು ಬಿಲ್ಲು ಬಾಣ ಆಟ ಆಡ್ತಿದ್ದಾರೆ. ಮತ್ತು ಇಲ್ಲೂ ಕೂಡ ಹೆಂಗಸ್ರು ಬಿಲ್ಲು ಬಾಣ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇವ್ರು ಬಂದು ಗೊಂಡ ಬುಡಕಟ್ಟು ಜನಾಂಗದವರು. ಇವ್ರ ಕೆಲಸ ಬಂದು ಮೇನ್ ಕೃಷಿ. ನೀವಿಲ್ಲಿ ನೋಡ್ಬೋದು, ಒಬ್ಬ ಮಹಿಳೆ ಕಲ್ ಮೇಲೆ ಸೊಪ್ಪರಿಯೋ ರೀತಿ, ಮತ್ತು ಒಬ್ಬ ಅಜ್ಜಿ ತನ್ನ ಮೊಮ್ಮಗುನ ಪಡಸಾಲೆ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ತಿರೋದು. ಮತ್ತು ಅವ್ರು ಯೂಸ್ ಮಾಡ್ತಿದ್ದಂಥ ರಾಗಿ ಕಲ್ಲು ಕೂಡ ಇಲ್ಲಿದೆ. ಮತ್ತು ಇಬ್ಬರು ಸೊಸೆಯಂದರು ರಾಗಿ ಕಲ್ಲು ಬೀಸ್ಕೊಂಡು ಜನಪದ ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಥರ ಹಾಡು ಹೇಳ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ಕೆಲಸ ಮಾಡೋದು ರಿಸ್ಕ್ ಅಂತ ಅನಿಸೋದೇ ಇಲ್ಲ, ಸುಸ್ತಾಗ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ.
ಇದು ಬಂದು ಬಿಳಿಗಿರಿ ರಂಗನ ಬೆಟ್ಟದಲ್ಲಿದ್ದಂಥ ಬುಡಕಟ್ಟು ಜನಾಂಗದವರು. ಇಲ್ಲಿ ಅವರು ಗುಹೆಗಳಲ್ಲಿ ಮನೆ ಕಟ್ಕೊಂಡಿದ್ರಂತೆ. ನೀವಿಲ್ಲಿ ನೋಡ್ಬೋದು ಒಬ್ಬರು ಹಾಡು ಹೇಳ್ತಿರೋದು, ಅದನ್ನೊಬ್ರು ಕೇಳ್ತಿರೋ ರೀತಿ ನೋಡ್ತಿರ್ಬೋದು. ಮತ್ತು ಇಬ್ಬರು ಇಲ್ಲಿ ಏನೋ ಬೇಟೆ ಆಡ್ತಿದ್ದಾರೆ. ಆ ಮಗು ಅದನ್ನು ಒಂದು ಸಂತೋಷದಿಂದ ನೋಡ್ತಿದ್ದಾರೆ. ಇನ್ನೊಂದು ಮಗು ನಾನು ಹಿಡ್ದೆ ಅನ್ನೋ ರೀತಿ ಖುಷಿಯಿಂದ ನೋಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಇದನ್ನೆಲ್ಲ ನಾವು ಹಳೆ ಕಾಲದ ಮೂವಿಗಳಲ್ಲಿ ನೋಡ್ತಾ ಇದ್ವಿ. ಈಗಿನ ಮಕ್ಕಳುಗಳಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ತುಂಬಾ ಖುಷಿ ಪಡ್ತಾರೆ ಮತ್ತು ವಿದೇಶಿಗರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ನಾವಿಲ್ಲಿ ನೆಕ್ಸ್ಟ್ ಹೋಗಿದ್ದು ಆಲಕ್ಕಿ ಒಕ್ಕಲಿಗರ ಹತ್ರ. ನೀವಿಲ್ಲಿ ನೋಡ್ಬೋದು ಮನೆ ಮುಂದೆಗಡೆ ನಾಯಿ ನಿಂತಿರೋ ರೀತಿ ಆಗಿರ್ಬೋದು. ಮತ್ತು ನೀವು ಇಲ್ಲಿ ಪ್ರತಿಯೊಂದು ಬುಡಕಟ್ಟುದು ನೋಡಿದಾಗ ಪ್ರತಿ ಮನೆಯವ್ರ ಮನೆ ಹತ್ರನೂ ತುಳಸಿ ಗಿಡನ ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ತಾಯಿ ಮಗು ಎತ್ಕೊಂಡಿರೋದು, ಅಕ್ಕ ತಮ್ಮನ ಎತ್ಕೊಂಡಿರೋ ರೀತಿ ಅಂತ ಇದೆ. ಮತ್ತು ಇವರು ಪಶ್ಚಿಮ ಘಟ್ಟಗಳಲ್ಲಿ ವಾಸಿಸೋರಂತೆ ಆಲಕ್ಕಿ ಒಕ್ಕಲಿಗರು. ಇವರು ಉತ್ತರ ಕನ್ನಡದ ಮೂಲ ನಿವಾಸಿಗಳು. ಇಲ್ಲಿನ ಹೆಂಗಸರು ಕತ್ತನ್ನು ತುಂಬ ಮಣಿ ಸರಗಳು ಬರ್ತದಲ್ಲ ಅದನ್ನು ತುಂಬ ಹಾಕ್ಕೊಂಡಿರ್ತಾರೆ. ಮತ್ತು ಇವ್ರ ಮೂಗ್ಬಟ್ಟು ಕೂಡ ತುಂಬಾ ವೆಯ್ಟ್ ಇರುತ್ತಂತೆ. ಮತ್ತು ನಾವಿಲ್ಲಿ ಒಳಗಡೆಗೆ ಹೋಗ್ತಿದ್ದಂಗೆ ಸೇಮು ಇದು ರೂಮು ಮತ್ತು ಇವರು ಈ ಹೆಂಗಸ್ರದ್ದು ತಾರ್ಲೆ ಅನ್ನೋ ನೃತ್ಯ ಕುಣಿತ ಇಲ್ಲಿ ಫೇಮಸ್ಸು. ಮತ್ತು ಇದು ಬಂದು ರೂಮು ಕೂಡ ತುಂಬಾ ಚೆನ್ನಾಗಿದೆ. ಬಿದ್ರಿಂದನೇ ಮಾಡಿದ್ದಾರೆ. ಇಲ್ಲೂ ಕೂಡ ಎ ಸಿ ರೂಮಲ್ಲಿರೋ ಥರನೇ ಫೀಲ್ ಆಗುತ್ತೆ. ಇದು ಬಂದು ಅಡುಗೆ ಮನೆ. ಇಲ್ಲೂ ನೋಡ್ಬೋದು ನೀವು ಒಲೆಗೆಲ್ಲ ರಂಗೋಲಿ ಅದೆಲ್ಲ ಸೆಲ್ಫ್ ಕಲ್ಗಳೆಲ್ಲನೂ ನೀವು ನೋಡ್ಬೋದು. ಮತ್ತು ಅಲ್ಲಿನ ಜನಗಳು ಯಾವ್ಯಾವ ರೀತಿ ಇದ್ದರು ಅನ್ನೋದನ್ನು ಕೂಡ ಸ್ವಲ್ಪ ಫೋಟೋ ಹೊಡೆದೆಲ್ಲ ಇಟ್ಟಿದ್ದಾರೆ. ಇದು ಕೂಡ ಅದು ಒಂಥರ ಅಟ್ಯಾಚ್ ಬೆಡ್ರೂಮ್ ಥರನೇ ಇದೆ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ. ನೆಲಗಳು ಕೂಡ ತುಂಬಾ ಕೋಲ್ಡ್ ಅನ್ನೋ ರೀತಿ ಇದೆ ನೋಡಿ. ಅವ್ರು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ಅವ್ರ ಡ್ಯಾನ್ಸು, ಅವ್ರ ನೃತ್ಯ ಅದೆಲ್ಲದ್ರ ಬಗ್ಗೆನೂ ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಇವರು ಸುಗ್ಗಿ ವೇಷಗಾರರು ಅಂತ. ಮತ್ತು ಇನ್ನೂ ಏನೇನೋ ಫೋಟೋಗಳ್ನೆಲ್ಲ ಇಟ್ಟಿದ್ದಾರೆ. ಇದು ಬಂದು ಆಲಕ್ಕಿ ಒಕ್ಕಲಿಗರ ಇದು ಆಚರಣೆ ಇರ್ಬೋದು, ಇವ್ರದ್ದು ಕಲಾ ಪ್ರದರ್ಶನ ಇರ್ಬೋದು, ಇದನ್ನೆಲ್ಲ ಫೋಟೋದಲ್ಲಿ ಇಟ್ಟಿದ್ದಾರೆ. ನೋಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಗೋಡೆ ಮೇಲೆಲ್ಲ ಚಿತ್ರಕಲೆಗಳನ್ನೆಲ್ಲನೂ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಇಲ್ಲಿ ಒಬ್ಬ ಹೆಂಗ್ಸು ಕೆರೆಯಿಂದ ನೀರು ತರೋ ರೀತಿ ಮತ್ತು ಅದ್ರ ಹಿಂದೆಗಡೆ ನಾಯಿ ಬರ್ತಿರೋ ರೀತಿಯೂ ಇದೆ. ಮತ್ತು ಇಲ್ಲಿ ದೂರದಲ್ಲಿ ಒಬ್ಬ ಮನುಷ್ಯ ಎಮ್ಮೆಗಳನ್ನು ಮೇಯಿಸ್ತಿರೋದು. ಮತ್ತು ಅವರು ತೋಳಿಗೆ ಅಂದರೆ ಹೆಗ್ಲಿಗೆ ನೀರು ನಾವು ವಾಟರ್ ಕ್ಯಾನ್ಗಳು ಯೂಸ್ ಮಾಡ್ತೀವಲ್ಲ ಆ ಥರ ಏನೋ ಕ್ಯಾನಲ್ಲಿ ನೀರು ಇಟ್ಕೊಂಡು ಎಮ್ಮೆಗಳು ನೋಡ್ತಿರೋದ್ರ ಬಗ್ಗೆನೂ ನಾವಿಲ್ಲಿ ನೋಡ್ಬೋದು. ತುಂಬಾ ನಾವು ನಿಜ ಅಂತಲೇ ಅನ್ನಿಸ್ಬೇಕು ಆ ಥರ ಇದೆ. ಯಾವುದೂ ಇಲ್ಲಿ ಆರ್ಟಿಫಿಷಿಯಲ್ ಥರ ಕಾಣಿಸೋದೇ ಇಲ್ಲ. ಮತ್ತು ಈ ಬುಡಕಟ್ಟೋರು ಬಂದು ಗೌಳಿ ಬುಡಕಟ್ಟು ಜನಾಂಗದವರು. ಇವ್ರದ್ದು ಮೂಲ ಕೃಷಿ ಪಶು ಸಂಗೋಪನೆ ಮಾಡೋದು. ಇವ್ರು ಜಾಸ್ತಿ ಎಮ್ಮೆಗಳನ್ನೇ ನಾನಿಲ್ಲಿ ನೋಡಿದ್ದು. ನೀವು ನೋಡ್ತಿರೋ ಹಾಗೆ ಮನೆ ಮುಂದೆಗಡೆ ನಾಯಿ ಮಲಗಿರೋ ರೀತಿ. ಇಲ್ಲಿ ರುಬ್ಬೋ ಕಲ್ಲು ಕೂಡ ಇಟ್ಟಿದ್ದಾರೆ, ರಾಗಿ ಕಲ್ಲು. ಮತ್ತು ಇಲ್ಲೊಬ್ಬ ಮಹಿಳೆ ಪಾತ್ರೆ ತೊಳೆಯೋ ರೀತಿಯೂ ನಾವು ನೋಡ್ಬೋದು. ಇಲ್ಲಿ ಪಾತ್ರೆಗಳು ಒಂದು ಯಾವುದು ಸ್ಟೀಲ್ ಪಾತ್ರೆಗಳೇ ಇಲ್ಲ, ಎಲ್ಲ ಕಂಚಿನ ಪಾತ್ರೆಗಳು. ನಾವು ಇದರಲ್ಲೇ ನೋಡ್ಬೋದು ಆಗಿನ ಕಾಲದಿಂದಲೇ ಕಂಚಿನ ಪಾತ್ರೆಗಳನ್ನ ಯೂಸ್ ಮಾಡ್ತಿದ್ರು ಅಂತ. ಮತ್ತು ಅಲ್ಲಿ ಕೋಳಿ ಮೇಯ್ತಿರೋ ರೀತಿಯೂ ನಾವು ನೋಡ್ಬೋದು. ಮತ್ತು ನಾವಿಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೂ ಕೂಡ ಫುಲ್ ಎ ಸಿ ರೂಮ್ ಥರನೇ ನಮ್ಗೆ ಅನ್ನಿಸ್ತಿದ್ದದ್ದು. ಒಬ್ಬ ಹೆಂಗ್ಸು ಮಜ್ಜಿಗೆ ಕಡಿಯೋದು ಅಂದರೆ ಮಜ್ಜಿಗೆ ಸಿಲ್ಬೋ ರೀತಿಯೂ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಅವರು ಆಗಿಂದೆಲ್ಲ ಫೋಟೋಗಳೆಲ್ಲ ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ಮತ್ತು ಬಾಣಲಿ ಗುದ್ಲಿ ಎಲ್ಲ ಇಟ್ಟಿದ್ದಾರೆ. ಇವ್ರ ಕಿಟಕಿನೂ ಇದೆ. ಈ ಥರ ಎಲ್ಲ ಇದೆ. ಮತ್ತು ಆ ಫೋಟೋಗಳೆಲ್ಲ ನಾವು ನೋಡ್ಬೋದು. ಇವರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅಂದರೆ ನಮಗೆ ಇದೆಲ್ಲ ವಸ್ತು ಅನಿಸಲ್ಲ. ಯಾಕಂತ ಹೇಳಿದ್ರೆ ನಾವು ಹಳ್ಳಿಲೇ ಬೆಳೆದಿರೋದ್ರಿಂದ ಸುಮಾರು ನಾವು 90s ಕಿಡ್ಡಿಸ್ ಆಗಿರೋದ್ರಿಂದ ಇವೆಲ್ಲ ನಮಗೇನು ವಸ್ತು ಅನಿಸಲ್ಲ. ಮತ್ತು ಇಲ್ಲಿ ಒಬ್ಬ ಅಣ್ಣ ತನ್ನ ತಂಗಿನ ಹೆಗ್ಲ ಮೇಲೆ ಇಟ್ಕೊಂಡು ಆಟ ಆಡಿಸ್ತಿರೋದನ್ನು ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇವ್ರದ್ದು ಮೇಯ್ನ್ ಹಬ್ಬ ಬಂದು ಹೋಳಿ ಹಬ್ಬ. ಮತ್ತು ಇವ್ರದ್ದು ಅಡುಗೆ ಮನೆಯೂ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಇದು ಒಲೆ ಮೇಲೆಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಮತ್ತು ಇವರು ಬೆಡ್ರೂಮು ಮತ್ತು ಇವರು ಯಾವ ಥರ ಮಂಚ ಯೂಸ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಇಲ್ಲಿ ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಈ ಕಡೆ ಬಂತು ಅಂದರೆ ಬುಡಕಟ್ಟು ಜನಾಂಗದವರು ಮತ್ತು ಅವ್ರ ಮನೆಗಳೆಲ್ಲನೂ ಕೂಡ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಈ ಕಡೆ ಬಂದರೆ ಸಿದ್ಧಿ ಬುಡಕಟ್ಟು ನೃತ್ಯ ಕೂಡ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ನನಗೆ ಇದ್ರ ಬಗ್ಗೆ ಅಲ್ಲೊಬ್ಬ ಅಂಕಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂಗೆ ಆಲ್ರೆಡಿ ಸ್ವಲ್ಪ ಮರ್ತೋಗಿದೆ. ಇದು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಮಗನೂ ಕೂಡ ಸ್ವಲ್ಪ ತೋರಿಸಿದ್ರಿ, ಬಟ್ ಅವ್ನಿಗೆ ಏನು ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟು ಸ್ಕೂಲ್ ಹುಡುಗರು ಕೂಡ ಟ್ರಿಪ್ಪಿಗೆ ಬಂದಿದ್ದರು.
ಚಿನ್ನಿ ಎದುಳು ಮೇಲಕ್ಕೆ. ಮತ್ತು ಈ ಕಡೆ ಕಬ್ಬಿಣದ್ದು ಅನಿಸುತ್ತೆ ಇದು ಗುಂಡಾರಿಸೋದು ಅನಿಸುತ್ತೆ, ಬಟ್ ಅದು ನಂಗೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಮತ್ತು ಇಲ್ಲಿ ಸೋಮನಾಥೇಶ್ವರನ ತೇರು ಕೂಡ ಇದೆ ಮರದ್ದು, ಮೇಲ್ಗಡೆದು ಸ್ವಲ್ಪ ಕಿತ್ತೋಗಿದೆ ಅಥವಾ ಮುರಿದೋಗಿದೆ ಅನಿಸುತ್ತೆ. ಈ ಕಡೆ ಬಂದರೆ ಯುದ್ಧ ಮಾಡಬೇಕಾದ್ರೆ ಸ್ವಲ್ಪ ಶಿಲೆಗಳೆಲ್ಲ ಒಡೆದೋಗಿರುತ್ತಲ್ಲ, ಅದನ್ನು ಕೂಡ ಸಂಗ್ರಹಿಸಿ ಇಟ್ಟಿದ್ದಾರೆ. ಇದನ್ನು ನಾನು ಬೇಲೂರು ಹಳೆಬೀಡಲ್ಲಿ ಮ್ಯೂಸಿಯಮಲ್ಲಿ ನೋಡಿದ್ದೆ. ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಸೇಮ್ ಅದೇ ಥರ ಇದೆ. ಮತ್ತು ಇಲ್ಲಿ ಒಬ್ಬ ರೈತ ಉಳುಮೆ ಮಾಡಬೇಕಾದ್ರೆ ಸೊಂಟದಲ್ಲಿ ಬಿತ್ತನೆ ಹಾಕ್ಕೊಂಡು ಮುಂದೆಗಡೆ ಉತ್ಕೊಂಡು ಹೋಗ್ತಿರೋದು, ಹಿಂದೆಗಡೆ ಬಿತ್ತನೆ ಹಾಕ್ಕೊಂಡು ಬರ್ತಿರೋ ರೀತಿನೂ ತೋರಿಸಿದ್ದಾರೆ. ಮತ್ತು ಅವ್ರ ಹೆಂಡ್ತಿ ಕೂಡ ಸಹಾಯ ಮಾಡೋ ರೀತಿನೂ ಕೂಡ ತೋರಿಸಿದ್ದಾರೆ. ಇದು ಸಡನ್ನಾಗಿ ನೋಡಿದ್ರೆ ನಿಜವಾದ್ದು ಅನ್ನೋ ರೀತಿಯೇ ನನ್ಗೆ ಅನ್ನಿಸ್ತಿದ್ದದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನನಗೆ ಹಳೆಯ ಕಾಲದ ಮೂವಿಗಳೇ ನೆನಪಾಗ್ತಿತ್ತು. ಮತ್ತು ಈ ಕಡೆ ಬಂದರೆ ಕಂಬಗಳು ನೆಟ್ಟಿರ್ತಾರಲ್ಲ, ಅದ್ರದ್ದು ಕೆಳಗಡೆದು ತಾಳಪಾಯ ಅಂತಾರಲ್ಲ, ಅದು ಅನಿಸುತ್ತೆ. ಇದು ಬಂದು ಟಾಯ್ಲೆಟ್ಟು ಅಂದ್ಕೊಂಡೆ, ಬಟ್ ನಂಗೆ ಏನು ಅಂತ ಗೊತ್ತಾಗಿಲ್ಲ. ಇದು ಬಂದು ಒರಳುಕಲ್ಲು, ನಮ್ಮೆಲ್ರಿಗೂ ಗೊತ್ತು. ಈ ಥರ ಶಿಲೆಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ಒಬ್ಬ ಪೂಜೆ ಕುಣಿತ ಮಾಡಬೇಕಾದ್ರೆ ದೇವಿನ ಹೊತ್ತು ಪೂಜೆ ಕುಣಿತ ಮಾಡೋ ರೀತಿನೂ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಮಕ್ಕಳು ಬರ್ತಾರಲ್ಲ, ಅವ್ರಿಗೂ ಕೂಡ ಆಟ ಆಡೋಕ್ಕೆ ಪ್ಲೇಸ್ ಕೂಡ ಇದೆ. ಇಲ್ಲಿ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದರು. ನನ್ನ ಮಗನೂ ಕೂಡ ಬಿಟ್ಟಿದ್ವಿ, ಅವನು ಸ್ವಲ್ಪ ಎಂಜಾಯ್ ಮಾಡಿದ್ನ. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಜನಪದ ಡ್ಯಾನ್ಸ್ ಬಗ್ಗೆಯೂ ಕೂಡ ತುಂಬಾ ಹಾಕಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಟೈಮ್ 3:30 ಆಗಿದೆ. ಸೊ ಬೆಳಿಗ್ಗೆ ತಿಂಡಿ ತಿಂದಿತ್ತು, ಹೊಟ್ಟೆ ತುಂಬ ಹಸುತ್ತಾಯಿತು. ಅದಕ್ಕೆ ಇಲ್ಲಿ ಶಿವಳ್ಳಿ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ವೆಜ್ ದಮ್ ಬಿರಿಯಾನಿನ ಆರ್ಡ್ರು ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪು ಕೂಡ ಮಲ್ಕೊಂಡಿದ್ದಾನೆ. ಚೆನ್ನಾಗಿದೆಯಾ? ಊಟ ಮುಗಿಸ್ಕೊಂಡು ಪಕ್ಕದಲ್ಲೇ ಇದ್ದ ಆರ್ಗ್ಯಾನಿಕ್ ಶಾಪ್ಗೆ ಹೋದ್ವಿ. ಅಲ್ಲೂ ಕೂಡ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ, ಬಟ್ ಅಲ್ಲೇನೂ ತೊಗೊಂಡಿಲ್ಲ. ಒಂದು ಗಂಧದ ಕಡ್ಡಿ ಪ್ಯಾಕೆಟ್ ಮಾತ್ರ ತೊಗೊಂಡ್ವಿ. ಏಕೆಂದರೆ ಪಾಪು ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಬೈಕಲ್ಲಿ ಆಗ್ತಿರ್ಲಿಲ್ಲ, ಹಿಂಸೆ ಆಗುತ್ತೆ ಅಂದ್ಕೊಂಡು ಏನೂ ತೊಗೊಂಡಿರಲಿಲ್ಲ. ಎಲ್ಲ ತುಂಬಾ ಚೆನ್ನಾಗಿತ್ತು. ಇದನ್ನು ತೊಗೊಳ್ಳೋಣ ಅಂದ್ಕೊಂಡ್ವಿ, ಬ್ಯಾಗಲ್ಲಿ ಇಟ್ಕೊಂಡ್ರೆ ಒಡೆದೋಗುತ್ತೇನೋ ಅಂತ ತೊಗೊಂಡಿರಲಿಲ್ಲ. ಸುಮ್ಮನೆ ನೋಡಿಕೊಂಡು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಫ್ರೆಂಡ್ಸ್, ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.